ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿಂಟ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸಿಗ್ನಲ್ ಆ್ಯಪ್ ರಹಸ್ಯ ಮಾಹಿತಿ ಸೋರಿಕೆ ವಿಚಾರ ಅಮೆರಿಕದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಸ್ತಾ ಇದೆ. ಟ್ರಂಪ್ ಆಡಳಿತದ ಬುಡವನ್ನೇ ಅಲ್ಲಾಡಿಸ್ತಾ ಇದೆ. ರಹಸ್ಯ ಮಾತುಕತೆಯ ಮತ್ತಷ್ಟು ಸ್ಕ್ರೀನ್ ಶಾಟ್ಸ್ ಶೇರ್ ಆಗಿದ್ದು, ಖುದ್ದು ರಿಪಬ್ಲಿಕನ್ ಸಂಸದರು ದೊಡ್ಡ ಮಟ್ಟದ ತನಿಖೆ ನಡೆಯಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಟ್ರಂಪ್ ಆಡಳಿತ ಈ ಮಹಾ ಎಡವಟ್ಟನ್ನ ಮಾಡಿಕೊಂಡಿತ್ತು. ನಿಮಗೆ ಸುತ್ತು ಜಗತ್ತಲ್ಲಿ ನಿನ್ನೆ ಮತ್ತು ಮೊನ್ನೆ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ ಸ್ನೇಹಿತರೆ, ನಿಮಗೆ ನೆನಪಿದ್ರೆ ಮಾರ್ಚ್ 16ರ ಸುತ್ತು ಜಗತ್ತು ಎಪಿಸೋಡ್ನಲ್ಲಿ ನಾವು ಅಮೆರಿಕ ಯೆಮೆನ್ನ ಹೌತಿಗಳ ಮೇಲೆ ದೊಡ್ಡ ದಾಳಿ ಮಾಡಿದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಆದರೆ ಈ ದಾಳಿಗೂ ಮುನ್ನ ಅಮೆರಿಕದ ಉನ್ನತ ಅಧಿಕಾರಿಗಳು ಇನ್ಕ್ಲೂಡಿಂಗ್ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಸಿಗ್ನಲ್ ಅನ್ನೋ ಮೆಸೇಜಿಂಗ್ ಆ್ಯಪ್ನಲ್ಲಿ ಯೆಮೆನ್ ದಾಳಿ ಬಗ್ಗೆ ಗ್ರೂಪ್ ಚಾಟ್ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಈ ಸಿಗ್ನಲ್ ಆ್ಯಪ್ ತುಂಬ ಸೆಕ್ಯೂರ್ಡ್ ಅಂತ. ವಾಟ್ಸಪ್ನಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಹೇಗಿದೆಯೋ ಹಾಗೆ ಸಿಗ್ನಲ್ ಆ್ಯಪ್ನಲ್ಲೂ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇದೆ. ಇವರು ವಾಟ್ಸಪ್ ಬದಲಿಗೆ ಸಿಗ್ನಲನ್ನು ಯೂಸ್ ಮಾಡಿದ್ದಾರೆ. ಈ ರೀತಿ ಡಿಸ್ಕಸ್ ಮಾಡಿದ್ದಾರೆ. ಅಮೆರಿಕ, ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳ ಅಧಿಕಾರಿಗಳು ಕೂಡ ಈ ಸಿಗ್ನಲನ್ನು ಬಳಸ್ತಾರೆ ಅಂತ ಹೇಳಲಾಗುತ್ತೆ. ಆದರೆ ಟ್ರಂಪ್ ಅಧಿಕಾರಿಗಳು ಈ ಆ್ಯಪ್ನಲ್ಲಿ ಹೌತಿ ದಾಳಿಗಾಗಿ ಒಂದು ಗ್ರೂಪ್ನೇ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್, ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್, ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ, ಇಂಟೆಲಿಜೆನ್ಸ್ ಡೈರೆಕ್ಟರ್ ತುಳಸಿ ಗಬಾರ್ಡ್ ಸೇರಿದಂತೆ 18 ಜನ ಸೇರ್ಕೊಂಡಿದ್ದಾರೆ ಫಸ್ಟ್ಗೆ. ಆದರೆ ಈ ಯಾವುದೋ ಒಂದು ಹಂತದಲ್ಲಿ ದಿ ಅಟ್ಲಾಂಟಿಕ್ ಅನ್ನೋ ಅಮೆರಿಕದ ಖ್ಯಾತ ಮ್ಯಾಗಝೀನ್ನ ಚೀಫ್ ಎಡಿಟರ್ ಜೆಫ್ರಿ ಗೋಲ್ಡ್ಬರ್ಗ್ರನ್ನು ಕೂಡ ಸೇರಿಸ್ಬಿಟ್ಟಿದ್ದಾರೆ. ಗ್ರೂಪಿಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಚಾಟ್ಗೆ. ಖುದ್ದು ಇಸ್ರೇಲಿ ಸೈನಿಕರಾಗಿದ್ದ ಜೆಫ್ರಿ ಆರಂಭದಲ್ಲಿ ಇದ್ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ, ಫೇಕ್ ಗ್ರೂಪ್ ಇದು, JD ವ್ಯಾನ್ಸು, ಈ ರೀತಿ ಟ್ರಂಪ್ ಆಡಳಿತದ ಉನ್ನತ ಅಧಿಕಾರಿಗಳು ಇವರೆಲ್ಲ ಇರೋದು ಸುಮ್ಮನೆ, ಇದು ಯಾರೋ ಫೇಕ್ ಹೆಸರುಗಳಿರಬೇಕು, ನನ್ನನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಸುಮ್ಮನೆ ಗ್ರೂಪ್ನ ಅಬ್ಸರ್ವ್ ಮಾಡ್ತಾ ಹೋಗಿದ್ದಾರೆ. ಆದರೆ ದಾಳಿ ನಡೆದ ಮೇಲೇ ನಿಜವಾಗ್ಲೂ ಅಮೆರಿಕ ಇಂಥ ಎಡವಟ್ಟು ಮಾಡಿಕೊಂಡಿದೆ ಅನ್ನೋದು ಬಯಲಾಗ್ತಾ ಇದೆ. ದಾಳಿ ನಡೆದ ಕೆಲ ದಿನ ಸುಮ್ಮನಿದ್ದ ಜೆಫ್ರಿ ಮೊನ್ನೆ ತಮ್ಮ ಅಟ್ಲಾಂಟಿಕ್ ಪತ್ರಿಕೆಯಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ರು. ಒಂದಿಷ್ಟು ಸ್ಕ್ರೀನ್ ಶಾಟ್ಸ್ ಜೊತೆಗೆ ಅಮೆರಿಕನ್ ಅಧಿಕಾರಿಗಳು ಹೀಗೆ ನನ್ನನ್ನು ಸಿಗ್ನಲ್ ಗ್ರೂಪ್ಗೆ ಆ್ಯಡ್ ಮಾಡಿಕೊಂಡಿದ್ರು, ದಾಳಿಗೂ ಮೊದಲೇ ನನಗೆ ಮಾಹಿತಿಯನ್ನು ಶೇರ್ ಮಾಡಿದ್ರು ಅಂತ ಹೇಳಿದ್ರು. ಆದರೆ ಟ್ರಂಪ್ ಆಡಳಿತ ಮಾತ್ರ ಆರಂಭದಲ್ಲಿ ಇದೆಲ್ಲ ಸುಳ್ಳು, ಜೆಫ್ರಿ ಸುಳ್ಳು ಹೇಳ್ತಿರೋದು ಅಂತ ಆರೋಪ ಮಾಡಿದರು. ಬಟ್ ನಿಧಾನಕ್ಕೆ ಈ ವಿಚಾರ ಚರ್ಚೆ ಆಗೋಕ್ಕೆ ಶುರುವಾದಂತೆ ಹೌದು, ಏನೋ ಮಿಸ್ ಆಗಿ ಇವ್ರನ್ನ ಆ್ಯಡ್ ಮಾಡಿರೋದು ಹೌದು, ಲೀಕ್ ಆಗಿರೋದು ಹೌದು ಅನ್ನೋದು ಗೊತ್ತಾಗಿದೆ. ಆದರೆ ಅಲ್ಲಿ ಹಂಚಿಕೊಂಡ ಮಾಹಿತಿ ಯಾವುದು ಕ್ಲಾಸಿಫೈಡ್ ಅಲ್ಲ, ಪಬ್ಲಿಕ್ ಡೊಮೇನ್ನಲ್ಲಿ ಇರುವಂಥದ್ದೇ ಅಂತ ಆಮೇಲೆ ತೇಪೆ ಹಚ್ಚುವಂಥ ಪ್ರಯತ್ನ, ಅದನ್ನು ಅಲ್ಲಿಗೆ ಮುಚ್ಚಾಕೋ ಪ್ರಯತ್ನವನ್ನು ಮಾಡಿದ್ರು. ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಅಂತೂ ಇದರಲ್ಲಿ ಯಾವುದೇ ಹೆಸರಾಗಲಿ, ಲೊಕೇಶನ್ ಆಗಲಿ, ಟಾರ್ಗೆಟ್ ಆಗಲಿ ಇರಲಿಲ್ಲ, ಸುಮ್ಮನೆ ಗುಲ್ಲು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿದರು. ವೈಟ್ ಹೌಸ್ ಕೂಡ ಇದೇ ರೀತಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತು. ಅದರ ಬೆನ್ನಲ್ಲೇ ಜೆಫ್ರಿ ಗೋಲ್ಡ್ಬರ್ಗ್ ಇನ್ನಷ್ಟು ಸ್ಕ್ರೀನ್ ಶಾಟ್ಸನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಹೌತಿಗಳ ಮೇಲೆ ಯಾವ ಜಾಗದಲ್ಲಿ, ಯಾವ ಹೊತ್ತಿಗೆ, ಯಾವ ತಂಡ, ಯಾವ ವಿಮಾನ ಬಳಸಿ ದಾಳಿ ಮಾಡಬೇಕು ಅಂತ ಸ್ಪಷ್ಟವಾಗಿ ಡಿಸ್ಕಸ್ ಮಾಡಲಾಗಿತ್ತು. ಕರಾರುವಕ್ಕಾಗಿ ಅದೇ ರೀತಿ ಯೆಮೆನ್ ಮೇಲೆ ದಾಳಿ ನಡೆಸಲಾಗಿದೆ. ಹೀಗಾಗಿ ಈ ವಿಚಾರ ಟ್ರಂಪ್ ಆಡಳಿತದ ಬುಡವನ್ನೇ ಅಲುಗಾಡಿಸ್ತಾ ಇದೆ. ಅಮೆರಿಕದ ಸೆನೆಟ್ ಕಮಿಟಿ ಒಬ್ಬೊಬ್ಬರನ್ನಾಗಿ ಅಮೆರಿಕದ ಅಧಿಕಾರಿಗಳನ್ನು ತರಾಟೆಗೆ ತಗೊಳ್ತಾ ಇದೆ. ಪತ್ರಕರ್ತರನ್ನು ಆ್ಯಡ್ ಮಾಡಿದ್ದು ಮಹಾ ಎಡವಟ್ಟು, ಅದಿರಲಿ. ಆದರೆ ದೇಶದ ಭದ್ರತಾ ವಿಚಾರವನ್ನು ಒಂದು ಮೆಸೇಜಿಂಗ್ ಆ್ಯಪ್ನಲ್ಲಿ, ಪ್ರೈವೇಟ್ ಆ್ಯಪ್ನಲ್ಲಿ ಹೆಂಗೆ ಡಿಸ್ಕಸ್ ಮಾಡ್ತೀರಿ ನೀವು? ಬೇರೆ ವ್ಯವಸ್ಥೆ ನಿಮ್ಮ ಹತ್ರ ಇಲ್ವಾ? ಗ್ರೂಪ್ ಚಾಟ್ ಮಾಡೋ ವಿಚಾರನ ಇದು ಸಿಗ್ನಲ್ ಆ್ಯಪಲ್ಲಿ ಹೋಗಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಅಲ್ಲದೆ ಈ ಗ್ರೂಪ್ನಲ್ಲಿ ಭಾಗಿಯಾಗಿದ್ದ ಅಮೆರಿಕದ ಮಿಡಲ್ ಈಸ್ಟ್ನ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ದಾಳಿ ಚರ್ಚೆ ನಡೆಯುವಾಗ ರಷ್ಯಾದಲ್ಲಿದ್ದರು. ಒಂದು ವೇಳೆ ರಷ್ಯನ್ನರು ಅವರ ಫೋನ್ನ ಕದ್ದು ನೋಡ್ತಾ ಇದ್ರೆ ಏನು ಮಾಡ್ತಾ ಇದ್ರಿ? ಹೌತಿಗಳಿಗೆ ದಾಳಿ ವಿಚಾರ ಮೊದಲೇ ತಿಳಿಸಿಬಿಟ್ಟಿದ್ರೆ ಅಮೆರಿಕನ್ ಸೈನಿಕರ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಆತ ಡೆಮೊಕ್ರಾಟಿಕ್ ಪಾರ್ಟಿಯವರು ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಏನೋ ಕಡೆ ರಿಪಬ್ಲಿಕನರು ಕೂಡ ಈ ಸಿಗ್ನಲ್ ಚಾಟ್ ಬಗ್ಗೆ ತನಿಖೆ ಆಗಬೇಕು, ಟ್ರಂಪ್ ಆಡಳಿತ ಇದಕ್ಕೆ ಉತ್ತರ ಕೊಡಬೇಕು ಅಂತ ಕಿಡಿಕಾರ್ತಿದ್ದಾರೆ.
ಇದು ದೊಡ್ಡ ರಾಜಕೀಯ ಸಮಸ್ಯೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಕೆನಡಾದ ಬೇಹುಗಾರಿಕಾ ಇಲಾಖೆಯ ಮಾಜಿ ಮುಖ್ಯಸ್ಥ ರಿಚರ್ಡ್ ಫ್ಯಾಡೆನ್, ಇದು 5 ಐಸ್ನ ಸುರಕ್ಷತೆಗೇನೆ ಅಪಾಯ. ಅಮೆರಿಕದೊಂದಿಗೆ ನಾವು ಗುಪ್ತಚರ ಮಾಹಿತಿಯನ್ನು ಹೆಂಗೆ ಶೇರ್ ಮಾಡ್ಕೋಬೇಕು, ಇಷ್ಟೊಂದು ಬೇಜವಾಬ್ದಾರಿಯಾದರೆ ಇವರು ಅಂತ ಕೇಳಿದ್ದಾರೆ. ಈ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಜೆಫ್ರಿ ಗೋಲ್ಡ್ಬರ್ಗ್, ವೈಟ್ ಹೌಸ್ ನನ್ನನ್ನು ತರಾಟೆಗೆ ತಗೊಳ್ಳೋದನ್ನು ನಿಲ್ಲಿಸಬೇಕು, ಮೊದಲು ನಿಮ್ಮ ಭದ್ರತಾ ಲೋಪದ ಬಗ್ಗೆ ಗಮನ ಹರಿಸಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಗ್ರಗಾಮಿಗಳ ಗೂಡು ಪಾಕಿಸ್ತಾನದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯೋಜನೆಗೆ ಕೈ ಹಾಕಿ ಡ್ರ್ಯಾಗನ್ ತನ್ನ ಬಾಲ ಸುಟ್ಕೊಂಡಿದೆ. ಇದೀಗ ತನ್ನವರ ರಕ್ಷಣೆಗಾಗಿ ಪಾಕ್ಗೆ ಚೀನಾ ಸೇನೆಯನ್ನು ಕಳಿಸಿದೆ. ಚೀನಾದ ಪ್ರೈವೇಟ್ ಸೆಕ್ಯೂರಿಟಿ ಕಂಪನಿಗಳಾದ ಡೇವ್ ಸೆಕ್ಯೂರಿಟಿ ಫ್ರಂಟಿಯರ್ ಸರ್ವಿಸ್ ಗ್ರೂಪ್, ಚೀನಾ ಓವರ್ಸೀಸ್ ಸೆಕ್ಯೂರಿಟಿ ಗ್ರೂಪ್ ಮತ್ತು ಹ್ವಾಷಿನ್ ಜಾಂಗ್ಷನ್ ಸೆಕ್ಯೂರಿಟಿ ಸರ್ವಿಸ್ ಕಂಪನಿಗಳ ಭದ್ರತಾ ಪಡೆ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಪಾಕ್ನ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ CPEC ಪ್ರಾಜೆಕ್ಟ್ ನಡೀತಾ ಇದೆ. ಇದರಡಿ ಸುಮಾರು 30,000 ಚೀನಿ ಇಂಜಿನಿಯರ್ಸ್ ಸೇರಿದಂತೆ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಇವರ ಸೆಕ್ಯೂರಿಟಿಗಾಗಿ ಚೀನಾ ಈಗ ತನ್ನ ಭದ್ರತಾ ಪಡೆಯನ್ನು ಕಳಿಸ್ಕೊಟ್ಟಿದೆ. ಮೊದಲ ಹಂತದ ಒಟ್ಟು 60 ಭದ್ರತಾ ಪಡೆಗಳನ್ನು ಈಗ ಆಲ್ರೆಡಿ ಡಿಪ್ಲಾಯ್ ಮಾಡಲಾಗಿದೆ. ಹೊರಗಿನವರೊಂದಿಗೆ ಈ ಚೀನಿ ಪ್ರಜೆಗಳ ಸಂಪರ್ಕ ಕಮ್ಮಿ ಮಾಡೋಕೆ ಈ ರೀತಿ ಮಾಡಲಾಗಿದೆ. ಸೇಫ್ಟಿಗಾಗಿ ಅವರ ಮೂವ್ಮೆಂಟನ್ನು ಈ ಭದ್ರತಾ ಪಡೆ ಪ್ಲಾನ್ ಮಾಡಿ ಕಂಟ್ರೋಲ್ ಮಾಡುತ್ತೆ. ಅಲ್ಲದೆ CPEC ಪ್ರಾಜೆಕ್ಟ್ಗೆ ಪಾಕಿಸ್ತಾನ ಸೇನೆ ಯಾವ ರೀತಿ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ ಅಂತ ಮೇಲ್ವಿಚಾರಣೆ ನಡೆಸುತ್ತೆ. ಇತ್ತೀಚೆಗೆ ಈ CPEC ಪ್ರಾಜೆಕ್ಟ್ನ ವಿರೋಧಿಸ್ತಾ ಬಂದಿರೋ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರ ಆರ್ಭಟ ಜೋರಾಗಿತ್ತು. ಜಾಫರ್ ಎಕ್ಸ್ಪ್ರೆಸ್ ಟ್ರೈನನ್ನು ಹೈಜಾಕ್ ಮಾಡಿ 214 ಸೇನಾ ಒತ್ತೆಯಾಳುಗಳನ್ನು ಹತ್ಯೆ ಮಾಡಿದರು. ನಂತರ ಮತ್ತೊಂದು ದಾಳಿಯಲ್ಲಿ 90 ಸೈನಿಕರನ್ನು ಹೊಡೆದು ಹಾಕಿದರು. ಇದರ ಬೆನ್ನಲ್ಲೇ ನಮ್ಮನ್ನೆಲ್ಲ ಹಿಡಿದು ಒಂದೊಂದೇ ಡ್ರ್ಯಾಗನ್ ಬೇಟೆಯನ್ನು ಇವರು ಬಲೂಚುಗಳು ಮುಂದುವರಿಸ್ತಾರೆ ಅಂತ ಸೇನೆಯನ್ನು ಚೀನಾ ಕಳಿಸ್ಕೊಟ್ಟಿದೆ. ಅಂದಹಾಗೆ CPEC 5.1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಪ್ರಾಜೆಕ್ಟ್. ಆದರೆ ಆಗಾಗ ಬಲೂಚಿಸ್ತಾನ್ನಲ್ಲಿ ದಾಳಿ ನಡೆದು ಅನೇಕ ಚೀನಿ ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಇದರಿಂದ ಚೀನಾ ಸಾಕಷ್ಟು ಬಾರಿ ನಮ್ಮ ಸೇನೆಯನ್ನು ಕಳಿಸ್ತೀವಿ ಅಂತ ಪಾಕಿಸ್ತಾನಕ್ಕೆ ಒತ್ತಾಯಿಸಿತ್ತು. ಆದರೆ ಪಾಕ್ ಅದನ್ನು ರಿಜೆಕ್ಟ್ ಮಾಡಿತ್ತು. ಆದರೆ ಈಗ ಚೀನಾ ಪ್ರೆಷರ್ ಹೆಚ್ಚಾಗಿದ್ದು ಚೀನಿ ಸೇನೆ ಬಂದಿದೆ. PM ನರೇಂದ್ರ ಮೋದಿ ಇದೀಗ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನುಸ್ಗೆ ಪತ್ರ ಬರೆದಿದ್ದಾರೆ. ಬಾಂಗ್ಲಾ ನ್ಯಾಷನಲ್ ಡೇಗೆ ಶುಭಾಶಯ ತಿಳಿಸಿ ಈ ಲೆಟರ್ ಬರೆಯಲಾಗಿದೆ. ಮೋದಿ ಈ ಪತ್ರದಲ್ಲಿ 1971ರ ಬಾಂಗ್ಲಾ ವಿಮೋಚನಾ ಯುದ್ಧದ ಮಹತ್ವವನ್ನು ಯೂನುಸ್ಗೆ ತಿಳಿಸಿದ್ದಾರೆ. ಉಭಯ ರಾಷ್ಟ್ರಗಳ ಭದ್ರವಾದ ಬುನಾದಿಗೆ ನಮ್ಮ ಇತಿಹಾಸವೇ ಮೂಲ ಕಾರಣ. ಬಾಂಗ್ಲಾದ ವಿಮೋಚನಾ ದಿನ ನಮ್ಮ ಸಂಬಂಧಕ್ಕೆ ದಾರಿದೀಪ ಇದ್ದ ಹಾಗೆ. ಪರಸ್ಪರ ಹಿತಾಸಕ್ತಿ ಮತ್ತು ಗೌರವದ ಆಧಾರದ ಮೇಲೆ ಸಂಬಂಧ ಮುಂದುವರಿಸೋಕೆ ನಾವು ಕಮಿಟ್ ಆಗಿದ್ದೀವಿ. ಶಾಂತಿ, ಸ್ಥಿರತೆ ಮತ್ತು ಅಭಿವೃದ್ಧಿಗಾಗಿ ಬಾಂಗ್ಲಾ ಜೊತೆ ಕೆಲಸ ಮಾಡೋಕೆ ರೆಡಿ ಇದ್ದೀವಿ ಅಂತ ಮೋದಿ ಲೆಟರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಶುಭ ಕೋರಿದ್ದಾರೆ. ಅಂದಹಾಗೆ 1971ರ ಬಾಂಗ್ಲಾದೇಶದ ಸ್ವಾತಂತ್ರ್ಯದ ನೆನಪಿಗಾಗಿ ಪ್ರತಿ ವರ್ಷ ಮಾರ್ಚ್ 26 ನ್ಯಾಷನಲ್ ಡೇ ಆಗಿ ಆಚರಿಸಲಾಗುತ್ತೆ. ಅತ್ತ ಬಾಂಗ್ಲಾದಲ್ಲಿ ಹೆಚ್ಚಾಗ್ತಿರೋ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಕುರಿತು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮತ್ತೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಲ್ಪಸಂಖ್ಯಾತರ ಹಕ್ಕು ಕಾಪಾಡೋಕೆ ಕ್ರಮ ತಗೊಳ್ಳಿ ಅಂತ ಪದೇ ಪದೇ ಕೇಳಿಕೊಂಡ್ರು ಬಾಂಗ್ಲಾದ ಯೂನುಸ್ ಸರ್ಕಾರ ಕಿವಿ ಕೊಡ್ತಾ ಇಲ್ಲ. ಅಲ್ಲಿನ ಅಲ್ಪಸಂಖ್ಯಾತರಿಗೆ ವ್ಯವಸ್ಥಿತವಾಗಿ ಕಿರುಕುಳ ಕೊಡಲಾಗ್ತಾ ಇದೆ. ಅಲ್ಲದೆ ಈ ಹಿಂದೆ ಗಂಭೀರ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾದವರನ್ನ ಇಸ್ಲಾಮಿಕ್ ಪ್ರತ್ಯೇಕತಾವಾದಿಗಳನ್ನ ಬಿಡುಗಡೆ ಮಾಡಿ ದೇಶದ ಭದ್ರತೆಗೂ ದೊಡ್ಡ ಅಪಾಯವನ್ನು ತಂದಿಟ್ಕೊಂಡಿದ್ದಾರೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಗಾಜಾದಲ್ಲಿ ದೊಡ್ಡ ಬದಲಾವಣೆಯಾಗ್ತಾ ಇದೆ. ದಕ್ಷಿಣ ಗಾಜಾ ಜನರು ಹಮಸ್ ವಿರೋಧಿಸಿ ಪ್ರತಿಭಟನೆ ಶುರು ಮಾಡಿದ್ದಾರೆ. 2ನೇ ದಿನಕ್ಕೆ ಕಾಲಿಟ್ಟಿರೋ ಪ್ರತಿಭಟನೆಯಲ್ಲಿ 3,000ಕ್ಕೂ ಅಧಿಕ ಜನ ಪ್ಯಾಲೆಸ್ತೇನಿಗಳು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಹಮಸ್ ವಿರೋಧಿ ಘೋಷಣೆಗಳನ್ನು ಕೂಗಿ ಶೀಘ್ರವೇ ಇಸ್ರೇಲ್ ಜೊತೆಗಿನ ಯುದ್ಧವನ್ನು ನಿಲ್ಲಿಸಿ ಅಂತ ಕರೆ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಪ್ರಾಣ ಕಳ್ಕೊಳ್ತಿದ್ದಾರೆ, ನಮ್ಮ ಮನೆಗಳೆಲ್ಲ ನಾಶವಾಗ್ತಾ ಇದೆ ಅಂತ ಅಳದು ದೊಡ್ಕೊಂಡಿದ್ದಾರೆ. ಇತ್ತ ಬೆಂಜಮಿನ್ ನೆತನ್ಯಾಹು ಕೂಡ ಹಮಸ್ಗಳಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮೆಲ್ಲ ಉಳಿದ ಒತ್ತೆಯಾಳುಗಳನ್ನ ಕೂಡಲೇ ರಿಲೀಸ್ ಮಾಡದೆ ಹೋದರೆ ಗಾಜಾದ ಪ್ರದೇಶಗಳನ್ನ ಕಂಪ್ಲೀಟ್ ಆಗಿ ಕಂಟ್ರೋಲಿಗೆ ತಗೊಳ್ತೀವಿ ಅಂತ ಪುನರುಚ್ಚಾರ ಮಾಡಿದ್ದಾರೆ. ಇದಕ್ಕೆ ಹಮಸ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಇಸ್ರೇಲ್ ತನ್ನ ಒತ್ತೆಯಾಳುಗಳನ್ನ ಹಿಂಪಡೆಯೋಕೆ ಮಿಲಿಟರಿ ಕಾರ್ಯಾಚರಣೆ ನಡೆಸಿದರೆ ಅವರನ್ನೆಲ್ಲ ನಾವು ಮುಗಿಸೇ ಬಿಡ್ತೀವಿ, ಅವ್ರನ್ನ ನೀವು ಶವಪೆಟ್ಟಿಗೆಯಲ್ಲಿ ನೋಡಬೇಕಾಗತ್ತೆ ಆಮೇಲೆ ಅಂತ ಬೆದರಿಕೆ ಒಡ್ಡಿದೆ. ಇಸ್ರೇಲ್ ಗಾಜಾ ಮೇಲೆ ತನ್ನ ದಾಳಿಯನ್ನು ಕಂಟಿನ್ಯೂ ಮಾಡಿದೆ. ಇದೀಗ ಇಸ್ರೇಲ್ನ ಹೊಸ ದಾಳಿಯಲ್ಲಿ ಹಮಸ್ ವಕ್ತಾರ ಅಬ್ದೆಲ್ ಲತೀಫ್ ಅಲ್ ಕನೂವಾ ಸೇರಿ
8 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಅಧಿಕಾರಕ್ಕೆ ಬಂದಾಗಿನಿಂದ ಟ್ಯಾರಿಫ್ ವಾರ್ ನಡೆಸ್ತಾ ಇರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಶಾಕ್ ನೀಡಿದ್ದಾರೆ. ಇದೀಗ ಆಟೋಮೊಬೈಲ್ ಮತ್ತು ಮತ್ತದರ ಬಿಡಿ ಭಾಗಗಳ ಆಮದಿನ ಮೇಲೆ 25% ಸುಂಕ ಹಾಕೋದಾಗಿ ಘೋಷಿಸಿದ್ದಾರೆ. ಏಪ್ರಿಲ್ 2ರಿಂದಲೇ ಈ ಟ್ಯಾರಿಫ್ ಜಾರಿಗೆ ಬರಲಿದ್ದು ಏಪ್ರಿಲ್ 3ರಿಂದ ಕಲೆಕ್ಷನ್ ಶುರುವಾಗುತ್ತೆ ಅಂತ ತಿಳಿಸಿದ್ದಾರೆ. ಅಮೆರಿಕದ ಹೊರಗೆ ನಿರ್ಮಾಣವಾಗುವ ಎಲ್ಲ ಕಾರುಗಳ ಮೇಲೆ ಈ ಟ್ಯಾರಿಫ್ ಅನ್ವಯ ಆಗುತ್ತೆ. ಈ ಹೊಸ ಟ್ಯಾರಿಫ್ನಿಂದ ಅಮೆರಿಕಾಗೆ ಪ್ರತಿ ವರ್ಷ $100 ಬಿಲಿಯನ್ ಅಂದರೆ 8.3 ಲಕ್ಷ ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆ ಅಂತ ವೈಟ್ ಹೌಸ್ ತಿಳಿಸಿದೆ. ಇದಕ್ಕೀಗ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನೆ ಇದು ಕೆನಡಾ ಮೇಲೆ ಅಮೆರಿಕ ಮಾಡಿದ ನೇರ ದಾಳಿ, ಇದನ್ನು ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಅಮೆರಿಕದ ಟ್ಯಾರಿಫ್ ಕುರಿತು ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಜಪಾನ್ ಪ್ರಧಾನಿ ಶಿಗೆರೋ ಇಶಿಬಾ ತಿಳಿಸಿದ್ದಾರೆ. ಅಂದಹಾಗೆ ಈ ಕೆನಡಾ, ಜಪಾನ್ ಸೇರಿದ ಹಾಗೆ ಮೆಕ್ಸಿಕೋ, ಜರ್ಮನಿ, ಸೌತ್ ಕೊರಿಯಾ ಅಮೆರಿಕಾಗೆ ಹೆಚ್ಚು ಆಟೋಮೊಬೈಲ್ ರಫ್ತು ಮಾಡ್ತವೆ. ಯುರೋಪಿಯನ್ ಯೂನಿಯನ್ ವ್ಯಾಪಾರ ಮುಖ್ಯಸ್ಥ ಮಾರೋಸ್ ಸೆಪ್ಕೋವಿಕ್ ಗುರುವಾರದಿಂದ 2 ದಿನ ಚೀನಾ ಭೇಟಿಯನ್ನ ಇಟ್ಕೊಂಡಿದ್ದಾರೆ. ಪರಸ್ಪರ ಪಾರದರ್ಶಕತೆ ಮತ್ತು ನಂಬಿಕೆ ಆಧಾರದಲ್ಲಿ ಚೀನಾ ಜೊತೆ ವ್ಯಾಪಾರ ಸಂಬಂಧ ಬೆಳೆಸುವುದು ಈ ಭೇಟಿಯ ಉದ್ದೇಶ ಅಂತ ಯುರೋಪಿಯನ್ ಕಮಿಷನ್ ತಿಳಿಸಿದೆ. ಅಂದಹಾಗೆ ಟ್ರಂಪ್ರ ಟ್ಯಾರಿಫ್ ನೀತಿಯಿಂದ ಯುರೋಪಿಯನ್ ಯೂನಿಯನ್ ಮತ್ತು ಚೈನಾ ಎರಡಕ್ಕೂ ಸಮಸ್ಯೆಯಾಗಿದೆ. ಇಂಥ ಟೈಮ್ನಲ್ಲಿ ಮಾರೋಸ್ ಸೆಪ್ಕೋವಿಕ್ ಚೀನಾ ಭೇಟಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಭಾರತ ಮೂಲದ ಕೆನಡಾ ಸಂಸದ ಚಂದ್ರ ಆರ್ಯಾಗೆ ದೊಡ್ಡ ಆಘಾತವಾಗಿದೆ. ಸದ್ಯ ಲಿಬರಲ್ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿರೋ ಚಂದ್ರ ಆರ್ಯಾಗೆ ಲಿಬರಲ್ ಪಾರ್ಟಿ ಬ್ಯಾನರ್ ನಡಿ ಪಕ್ಷದ ಲೀಡರ್ಶಿಪ್ಗೆ ಸ್ಪರ್ಧೆ ಮಾಡದಂತೆ ಬ್ಯಾನ್ ಮಾಡಲಾಗಿದೆ. ಅಲ್ಲದೆ ಅವರ ಒಟಾವಾ ನೇಪಿಯನ್ ಕ್ಷೇತ್ರದ ಮರುಚುನಾವಣೆಯ ನಾಮಿನೇಷನ್ನಿಂದಲೂ ಹೊರಗೆ ಹಾಕಲಾಗಿದೆ. ಭಾರತ ಸರ್ಕಾರದೊಂದಿಗೆ ಚಂದ್ರ ಆರ್ಯ ಸಂಬಂಧ ಹೊಂದಿದ್ದಾರೆ ಅಂತ ಆರೋಪಿಸಿ ಈ ರೀತಿ ಮಾಡಲಾಗಿದೆ. ಹೀಗಂತ ಕೆನಡಾದ ದಿ ಗ್ಲೋಬ್ ಅಂಡ್ ಮೇಲ್ ಪತ್ರಿಕೆ ರಿಪೋರ್ಟ್ ಮಾಡಿದೆ. ಅಂದಹಾಗೆ ಕಳೆದ ವರ್ಷದ ಆಗಸ್ಟ್ನಲ್ಲಿ ಭಾರತಕ್ಕೆ ಬಂದಿದ್ದ ಚಂದ್ರ ಆರ್ಯ PM ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ರು. ಈ ಭೇಟಿ ಬಗ್ಗೆ ಚಂದ್ರ ಆರ್ಯ ಕೆನಡಾ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿರಲಿಲ್ಲ. ಹೀಗಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ. ಆದರೆ ಎಲ್ಲ ಆರೋಪಗಳನ್ನು ಚಂದ್ರ ಆರ್ಯ ರಿಜೆಕ್ಟ್ ಮಾಡಿದ್ದಾರೆ. ಸಂಸತ್ನ ಸದಸ್ಯನಾಗಿ ಕೆನಡಾ ಸೇರಿದಂತೆ ಸಾಕಷ್ಟು ಅಂತಾರಾಷ್ಟ್ರೀಯ ರಾಜತಾಂತ್ರಿಕರನ್ನ ಮತ್ತು ಸರ್ಕಾರದ ಮುಖ್ಯಸ್ಥರನ್ನ ಭೇಟಿ ಮಾಡಿದ್ದೀನಿ. ಅದಕ್ಕೆ ಸರ್ಕಾರದಿಂದ ಒಮ್ಮೆನೂ ಅನುಮತಿ ಕೇಳೋ ಅಗತ್ಯ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಭಾರತಕ್ಕೆ ಬೇಕಾಗಿದ್ದ ಬಬ್ಬರ್ ಖಾಲ್ಸಾ ಉಗ್ರ ಸಂಘಟನೆಯ ಮೋಸ್ಟ್ ವಾಂಟೆಡ್ ಉಗ್ರ ಪಾಕ್ನಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಮೆಹಲ್ ಸಿಂಗ್ ಬಬ್ಬರ್ ಪಾಕ್ನ ನಕಾನಾ ಸಾಹಿಬ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕಿಡ್ನಿ ಹೋಗಿ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಈತ ಬಬ್ಬರ್ ಖಾಲ್ಸಾ ಅನ್ನೋ ಖಲಿಸ್ತಾನಿ ಉಗ್ರ ಸಂಘಟನೆಯ ಡೆಪ್ಯೂಟಿ ಚೀಫ್ ಆಗಿದ್ದ. 1980ರ ದಶಕದಲ್ಲಿ ಅಮೃತ್ಸರ, ಜಲಂಧರ ಮತ್ತು ಫರೀದಾಕೋಟ್ ಜಿಲ್ಲೆಗಳಲ್ಲಿ ಉಗ್ರ ಚಟುವಟಿಕೆ ನಡೆಸಿರುವ ಆರೋಪ ಈತನ ಮೇಲಿದೆ. 1990ರಲ್ಲಿ ಈತನನ್ನು ಅಪರಾಧಿ ಅಂತ ಘೋಷಿಸಲಾಯಿತು. ಈತ ಬಬ್ಬರ್ ಖಾಲ್ಸಾ ಉಗ್ರ ಸಂಘಟನೆಯ ಮುಖ್ಯಸ್ಥ ಸುಖದೇವ್ ಸಿಂಗ್ ಬಬ್ಬರ್ನ ಸಹೋದರ. 92ರಲ್ಲಿ ಅವನು ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಈಗ ಇವನು ಕೂಡ ಹೋಗಿದ್ದಾನೆ. ಅಂದಹಾಗೆ ಇತ್ತೀಚೆಗಷ್ಟೇ NIA ಈ ಮೆಹಲ್ ಸಿಂಗ್ ಬಬ್ಬರ್ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಭಾರತದಲ್ಲಿರೋ ತನ್ನ ಸಹಚರರಿಗೆ ಶಸ್ತ್ರಾಸ್ತ್ರ ಕಳಿಸ್ತಾ ಇದ್ದಾನೆ ಅಂತ ಆರೋಪ ಮಾಡಿತ್ತು. ಈಗ ಈ ಉಗ್ರ ಆರೋಗ್ಯ ಸಮಸ್ಯೆಯಿಂದಲೇ ಅಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ದಕ್ಷಿಣ ಕೊರಿಯಾದಲ್ಲಿ ಮಕ್ಕಳನ್ನ ಹೊರ ರಾಷ್ಟ್ರಗಳಿಗೆ ದತ್ತು ಕೊಡೋ ಪ್ರಕ್ರಿಯೆಯಲ್ಲಿ ದೊಡ್ಡ ಅಕ್ರಮ ಆಗಿರುವುದು ಬೆಳಕಿಗೆ ಬಂದಿದೆ. ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡೋ ಥರ ದತ್ತು ಕೊಡಲಾಗ್ತಾ ಇದೆ ಅಂತ ದಕ್ಷಿಣ ಕೊರಿಯಾದ ಟ್ರುತ್ ಆ್ಯಂಡ್ ರಿಕನ್ಸಿಲಿಯೇಷನ್ ಕಮಿಷನ್ ನಡೆಸಿದ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಮಕ್ಕಳ ಬರ್ತ್ ರೆಕಾರ್ಡನ್ನು ಬದಲಾಯಿಸಿ ಅನಾಥ ಮಕ್ಕಳು ಅಂತ ಸುಳ್ಳು ಹೇಳಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಲಾಗಿದೆ. ಖಾಸಗಿ ಸಂಸ್ಥೆಗಳು ಲಾಭದ ಉದ್ದೇಶದಿಂದ ಅಕ್ರಮವಾಗಿ ಮಕ್ಕಳನ್ನ ಹೊರ ರಾಷ್ಟ್ರಗಳಿಗೆ ಮಾರಾಟ ಮಾಡೋ ರೀತಿಯಲ್ಲಿ ದತ್ತನ್ನ ಕೊಡ್ತಾ ಇದ್ದಾವೆ. ಅಂದಹಾಗೆ ಕೊರಿಯನ್ ಯುದ್ಧದ ಕಾಲದಿಂದ ಇಲ್ಲಿವರೆಗೆ ಸುಮಾರು 2 ಲಕ್ಷ ಕೊರಿಯನ್ ಮಕ್ಕಳನ್ನ ವಿದೇಶಗಳಿಗೆ ಮಾರಾಟ ಮಾಡಲಾಗಿದೆ ದತ್ತು ಕೊಡೋದರ ಹೆಸರಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.